3,000 ಕೋಟಿಯನ್ನ ಎಲ್ಲರಿಗೂ ಹಂಚಿಕೆ ಮಾಡಿದ್ದಾರೆ. ಆಕ್ಚುಲಿ 5,000 ಕೋಟಿನ ಎಲ್ಲರಿಗೂ ಹಂಚಿಕೆ ಮಾಡ್ಬೇಕಾಯ್ತು. 2,000 ಕೋಟಿನ ಅವರ ವಿವೇಚನೆಗೆ ಇಟ್ಕೊಂಡಿದ್ದಾರೆ. ಹಂಗೆ ವಿವೇಚನೆ ಇಟ್ಕೊಳಕ್ಕೆ ಎಲ್ಲೂ ರೂಲ್ಸ್ ಅಲ್ಲಿ ಆ ತರದ ಲೈನೇ ಇಲ್ಲ. ಮುಖ್ಯಮಂತ್ರಿ, ಡಿಸ್ಟ್ರಿಕ್ಟ್ ಮಂತ್ರಿಗಳು ಇದನ್ನ ಇಟ್ಕೊಬಹುದು, ಅದನ್ನ ಹಂಚಿಕೆ ಮಾಡಬಹುದು ಅಂತ ಎಲ್ಲೂ ಇಲ್ಲ. ಪ್ಲಾನ್ ಆಫ್ ಆಕ್ಷನ್, ಆ ಕಲ್ಯಾಣ ಕರ್ನಾಟಕದ ಪ್ಲಾನ್ ಆಫ್ ಆಕ್ಷನ್ ಅಂತ ಇರುತ್ತೆ. ಎಲ್ಲಿ ಅಭಿವೃದ್ಧಿ ಆಗ್ಬೇಕು, ರಸ್ತೆ ಆಗ್ಬೇಕು, ಸ್ಕೂಲ್ ಆಗ್ಬೇಕು, ಬೇರೆ ಬೇರೆ ಕೆಲಸ ಆಗ್ಬೇಕು, ಇದನ್ನ ಮೊದಲೇ 1 ವರ್ಷದ ಮುಂಚೆನೆ ಪ್ಲಾನ್ ಆಫ್ ಆಕ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ದುಡ್ಡು ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾಯ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನ ಗಾಳಿಗೆ ತೂರಿ ನಮ್ಮ ಒಬ್ಬರು ಕೂಡ ಬಿಜೆಪಿ JDS ಒಬ್ರು MLA ಕೂಡ ಅದರಲ್ಲಿ ಸದಸ್ಯರಿಲ್ಲ. ಸದಸ್ಯರು ಇರ್ಬೇಕಾಯ್ತು ಅದರಲ್ಲಿ. ಆ ಸದಸ್ಯರು ಅಲ್ಲಿನೂ ತಾರತಮ್ಯ ಮಾಡಿದ್ದಾರೆ. ದುಡ್ಡು ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ. ಒಂದು ಕಾಂಗ್ರೆಸ್ಸಿನ ಒಂದು ಸಭೆ ಮಾಡ್ಕೊಂಡಿದ್ದಾರೆ. ಆ ಸಭೆನ ಕಾಂಗ್ರೆಸ್ಸಿನ ಸಭೆ ಅದು ಅನ್ಯಾಯ. ಯಾವ್ದರಲ್ಲೂ ಅದು ರೂಲ್ಸ್ ಅಲ್ಲಾಗ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾವು ಗವರ್ನರ್ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ದೂರನ್ನ ಕೊಟ್ಟಿದ್ದೀವಿ. ಅದೆಲ್ಲ ದಾಖಲೆಗಳನ್ನ ಕೇಳಿದ್ದಾರೆ. ದಾಖಲೆಗಳನ್ನೆಲ್ಲ ನಾಳೆ ತಗೊಂಡೋಗಿ ಕೊಡ್ತೀರಿ, ಮಾಡ್ತೀರಿ. 3,000 ಕೋಟಿ ಮಾತ್ರ, 2,000 ಕೋಟಿ ಇವ್ರು ಇಟ್ಕೊಂಡಿದ್ದಾರೆ. ತಪ್ಪದು. ಅದು ಪ್ಲಾನ್ ಆಫ್ ಆಕ್ಷನ್ ಮೇಲೆ ಹಂಚಿಕೆ ಆಗ್ಬೇಕಾಯ್ತು. ಆ ಪ್ಲಾನ್ ಆಫ್ ಆಕ್ಷನ್ ಬಿಟ್ಬಿಟ್ಟು ಇವ್ರು ಇಟ್ಕೊಂಡಿರೋದೇ ದೊಡ್ಡ ಅಪರಾಧ. ಅದು ಏನಕ್ಕೆ ಇಟ್ಕೊಂಡಿದ್ದಾರೆ ಇವರು? ಅದು ನಮ್ಮ ಪ್ರಶ್ನೆ, ಅನುಮಾನ. ಅದಕ್ಕೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ.